ಪಿರಿ ಮಳೆಗೊಂದು ಒಳ್ಳೆ ಕ್ರೀಮಿಯಾಗಿರುವಂಥ ಒಂದು ಚಿಕನ್ ರೆಸಿಪಿ ತಿನ್ನಬೇಕು ಅಂತ ಆಗುತ್ತಾ ನಿಮಗೆ? ಹಾಗಿದ್ರೆ ಬನ್ನಿ ನನ್ನ ಜೊತೆ ಒಂದು ಒಳ್ಳೆ ಬಟರ್ ಚಿಕನ್ ಮಾಡೋಣ ನಾವು. ಅದಕ್ಕೋಸ್ಕರ 400 ಗ್ರಾಮ್ಸ್ ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಅರಶಿನ ಹುಡಿ, 1 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಒಂದು 2 ಟೇಬಲ್ ಸ್ಪೂನ್ನಷ್ಟು ಮೊಸರು ಹಾಕ್ಕೊಳ್ಳಿ. ಒಂದು ಅರ್ಧ ನಿಂಬೆ ರಸನೂ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ಬೆಣ್ಣೆ ಬೇಕು ನೋಡಿ, ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಕರಗಿಸಬೇಕು. ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, 2 ಏಲಕ್ಕಿ, 3 ಲವಂಗ, ಆಮೇಲೆ ಒಂದು ತುಂಡು ಚಕ್ಕೆ, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಣಗಿದ ಮೆಣಸನ್ನು ಸೇರಿಸ್ಕೊಳ್ಳಿ, ಹಸಿ ಮೆಣಸನ್ನು ಹಾಕ್ಕೊಳ್ಳಿ, ಅರ್ಧ ಈರುಳ್ಳಿನೂ ಸೇರಿಸ್ಕೊಳ್ಳಿ. ಎಲ್ಲ ಕೂಡ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗೋಡಂಬಿ, ಪುನಃ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಟೊಮೆಟೊನೂ ಸೇರಿಸ್ಕೊಂಡು ಬೇಯಿಸ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಹುಡಿ, ಮೆಣಸಿನ ಹುಡಿ ಸ್ವಲ್ಪ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಬೇಯಿಸಬೇಕು. ನೀರು ಬೇಕಿದ್ರೆ ಮಾತ್ರ ಸೇರಿಸ್ಕೊಳ್ಳಿ. ಆಯ್ತಲ್ವಾ? ಬೆಂದಾಯಿತು ನೋಡಿ. ಇನ್ನು ಇದನ್ನು ತೆಗೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಫೈನಾಗಿ ರುಬ್ಬಬೇಕು. ನೆಕ್ಸ್ಟ್ ಒಂದು ಬಟರ್ ಹಾಕ್ಕೊಳ್ಳಿ. ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾವು ಆವಾಗ ಮ್ಯಾರಿನೇಟ್ ಮಾಡಿಟ್ಟಿರುವ ಚಿಕನ್ ಇದೆಯಲ್ವ ಅದನ್ನು ಇದರಲ್ಲಿ ಫ್ರೈ ಮಾಡಬೇಕು. ಡೀಪ್ ಫ್ರೈ ಅಲ್ಲ, ಆಯಿತಾ? ನೋಡಿ, ಇದೇ ರೀತಿ ಮಾಡಿದರೆ ಸಾಕು. ಸ್ವಲ್ಪ ಸ್ವಲ್ಪ ಎಣ್ಣೆ, ತುಪ್ಪ, ಬೆಣ್ಣೆ ಎಲ್ಲ ಹಾಕ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಮಾಡಬೇಕು. ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಪುನಃ ಬೆಣ್ಣೆನೇ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ರುಬ್ಬಿಟ್ಟಿರುವ ಮಸಾಲೆ ಇದೆಯಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ. ನಿಮಗೆ ತರಿ ತರಿ ಬೇಡ ಅಂದರೆ ಸ್ವಲ್ಪ ಸೋಸಿ ಕೂಡ ಹಾಕ್ಬೋದು, ಆಯಿತಾ? ನೆಕ್ಸ್ಟ್ ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಅದಕ್ಕೆ ನಾವು ಫ್ರೈ ಮಾಡಿಟ್ಟಿರೋ ಚಿಕನ್ ಸೇರಿಸಬೇಕು. ಗ್ರೇವಿ ಥಿಕ್ನೆಸ್ ಎಷ್ಟು ಬೇಕು ಅಂತ ನೀವೇ ಥಿಂಕ್ ಮಾಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಫೈನಲ್ ಆಗಿ ಸ್ವಲ್ಪ ಗರಂ ಮಸಾಲೆ, ಕಸೂರಿ ಮೇಥಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಹುಡಿ ಆಗಲ್ಲ, ಆಯಿತಾ? ನೆಕ್ಸ್ಟ್ ನೋಡಿ, ಸ್ವಲ್ಪ ಫ್ರೆಶ್ ಕ್ರೀಮು ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಮಿಕ್ಸ್ ಮಾಡಿದ್ರಂತೂ ಸಖತ್ತಾಗಿರುವ ರುಚಿಯಾಗಿರುವ ಬಟರ್ ಚಿಕನ್ ರೆಡಿ ಆಗುತ್ತೆ. ಇಷ್ಟ ಆಯ್ತಲ್ವ ನಿಮಗೆ? ಹಾಗಿದ್ರೆ ನೀವು ಕೂಡ ಟ್ರೈ ಮಾಡ್ತೀರಲ್ವ? ಇವತ್ತೇ ಹೋಗಿ ಟ್ರೈ ಮಾಡಿ, ಆಯಿತಾ? ಆಮೇಲೆ ಈ ಪೇಜ್ ಕೂಡ ಒಂದು ಫಾಲೋ ಮಾಡಿ ಇಟ್ಕೊಳ್ಳಿ. ಇನ್ನೂ ಕೂಡ ವೆರೈಟಿ, ಟೇಸ್ಟಿ, ಹೆಲ್ದಿ ರೆಸಿಪಿ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.